ವಿದ್ಯಾರ್ಥಿಗಳೇ, ನನ್ನ ಹೆಸರು ಶಾಲಿನಿ ಪಿ.ಜಿ. ಶ್ರೀ ಗುರುದೇವ ಪ್ರೌಢಶಾಲೆ ಕಮತಳ್ಳಿಯಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಅವಧಿಯಲ್ಲಿ ನಾವು 8ನೇ ತರಗತಿಯ ಘಟಕ 1 ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಘಟಕದ ಕುರಿತಾಗಿ ನಿಮಗೆ ಸ್ವಲ್ಪ ಮಾಹಿತಿಯನ್ನು ಒದಗಿಸ್ತೀನಿ. ಈಗ ಮಕ್ಕಳ ನಿಮಗೆಲ್ಲ ಗೊತ್ತಿರಬಹುದು, ಕೃಷಿ ಪದ್ಧತಿಗಳು ಹೆಚ್ಚಿಗೆ ನಮ್ಮ ಭಾರತ ದೇಶನೇ ಒಂದು ಕೃಷಿ ಪ್ರಧಾನವಾದಂತಹ ಒಂದು ದೇಶವಾಗಿದೆ. ನಾವೀಗ ಯಾಕೆ ಬೆಳೆ ಉತ್ಪಾದನೆ ನಿರ್ವಹಣೆ ಅದರದ್ದು ಕೃಷಿ ಪದ್ಧತಿಗಳೇನು ಅದ್ರ ಬಗ್ಗೆ ಎಲ್ಲ ಪಾಠದಲ್ಲಿ ವಿವರವಾಗಿ ತಿಳ್ಕೊಳ್ತಾ ಹೋಗ್ತೀವಿ. ಇನ್ನು ಪೋಷಣೆಗೆ ಸಂಬಂಧಪಟ್ಟಂತೆ ನಾವು ಹಿಂದಿನ ತರಗತಿಗಳಲ್ಲಿ ಹಲವಾರು ಅಧ್ಯಾಯಗಳಲ್ಲಿ ತಿಳ್ಕೊಂಡಿದ್ವಿ. ಸಸ್ಯಗಳನ್ನ ನಾವು ಗಮನದಲ್ಲಿ ಇರಿಸಿಕೊಂಡ್ರೆ ಸಸ್ಯಗಳು ಏನು ಮಾಡುತ್ತೆ, ಸ್ವಪೋಷಕಗಳು ಅಂತ ಹೇಳಿ ಕರಿತೀವಿ. ಈ ಸಸ್ಯಗಳನ್ನು ನಾವು ಸ್ವಪೋಷಕಗಳು ಅಂತ ಹೇಳಿ ಕರಿತೀವಿ. ಯಾಕೆ? ಸಸ್ಯಗಳ ಎಲೆಗಳು ಹಸಿರಾಗಿರುತ್ತೆ, ಅಂದ್ರೆ ಅದರಲ್ಲಿ ಪತ್ರ ಹರಿತು ಇರುತ್ತೆ. ಈ ಸಸ್ಯಗಳು ಏನು ಮಾಡುತ್ತೆ, ತನ್ನಲ್ಲಿರುವಂತಹ ಪತ್ರ ಹರಿತಿನ ಸಹಾಯದಿಂದ ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸ್ಕೊಳ್ಳುತ್ತೆ. CO2 ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಅನ್ನ ಬಳಸ್ಕೊಳ್ಳುತ್ತೆ. ಅದ್ರ ಜೊತೆಗೆ ಸೂರ್ಯನ ಬೆಳಕನ್ನು ಸಹ ಬಳಸ್ಕೊಳ್ಳುತ್ತೆ. ಸೂರ್ಯನ ಬೆಳಕು ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತೆ ತನ್ನಲ್ಲಿರುವಂತಹ ಪತ್ರ ಹರಿತಿನ ಸಹಾಯದಿಂದ ಕ್ಲೋರೋಫಿಲ್, ಪತ್ರ ಹರಿತು ಈ ಪತ್ರ ಹರಿತಿನ ಸಹಾಯದಿಂದ ಏನ್ ಮಾಡುತ್ತೆ, ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುತ್ತೆ. ಈ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ದ್ವಿತೀಯ ಸಂಶ್ಲೇಷಣೆ ಅಂತ ಹೇಳಿ ಕರಿತೀವಿ. ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವಂತಹ ಪ್ರಕ್ರಿಯೆಗೆ ದ್ವಿತೀಯ ಸಂಶ್ಲೇಷಣೆ ಅಂತ ಹೇಳಿ ಕರಿತೀವಿ. ಹಾಗಾಗಿ ಇಂತಹ ಹಸಿರು ಸಸ್ಯಗಳನ್ನು ನಾವು ಏನಂತ ಕರಿತೀವಿ, ಸ್ವಪೋಷಕಗಳು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಹಾಗಾದ್ರೆ ಪ್ರಾಣಿಗಳು ಇತರ ಜೀವಿಗಳು ಯಾವ ರೀತಿ ಸಸ್ಯಗಳ ರೀತಿ ಪೋಷಣೆ ವಿಧವಾದಂತಹ ಸಸ್ಯಗಳು ಸ್ವಪೋಷಕಗಳಾದ್ರೆ ಪ್ರಾಣಿಗಳು ಪರಪೋಷಕಗಳಾಗಿವೆ. ಅವು ತಮ್ಮ ಆಹಾರಕ್ಕಾಗಿ ಇತರ ಸಸ್ಯಗಳು ಮತ್ತು ಪ್ರಾಣಿಗಳನ್ನ ಅವಲಂಬಿತವಾಗಿದೆ. ಹಾಗಾಗಿ ಇವುಗಳನ್ನ ನಾವೇನಂತ ಕರಿತೀವಿ, ಪರಪೋಷಕಗಳು ಅಂತ ಹೇಳಿ ಕರಿತೀವಿ. ಪೋಷಣೆ ಇತರ ಜೀವಿಗಳನ್ನ ಅವಲಂಬಿಸಿರೋದ್ರಿಂದ ಇದನ್ನ ಪರಪೋಷಣೆ ಅಂತ ಹೇಳಿ ಕರಿತೀವಿ. ಅದರಲ್ಲಿ ನಾವು ಪರಪೋಷಕರಲ್ಲಿ ನಾವು ಮನುಷ್ಯರು ಸಹ ಪರಪೋಷಕರಾಗಿದ್ದೇವೆ. ಹಾಗಾಗಿ ನಮ್ಮ ವಿಧ ಪರಪೋಷಣೆಯಾಗಿದೆ. ಹಾಗಿದ್ರೆ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಪ್ರಪಂಚದಲ್ಲೇ ಹೆಚ್ಚು ಅಂದ್ರೆ ಚೀನಾ ಬಿಟ್ಟರೆ 2ನೇ ಸ್ಥಾನದಲ್ಲಿ ನಾವೇ ಭಾರತೀಯರಿದ್ದೇವೆ. ಹಾಗಾಗಿ ನಮ್ಮ ಭಾರತದಲ್ಲಿ ಆಹಾರದ ಅವಶ್ಯಕತೆ ಅತಿ ಹೆಚ್ಚಾಗಿ ಬೇಕಾಗಿರುತ್ತೆ. ಆಹಾರ ಹೆಚ್ಚು ಬೇಕು ಅಂತ ಅಂದ್ರೆ ನಾವು ಕೃಷಿ ಪದ್ಧತಿಗಳ ಮೂಲಕ ಹೆಚ್ಚು ಆಹಾರವನ್ನು ಉತ್ಪಾದಿಸುವ ಅಗತ್ಯತೆ ನಮಗಿರೋದ್ರಿಂದ ನಮ್ಮ ಕೃಷಿ ಪದ್ಧತಿಯಲ್ಲಿ ನಾವು ಹೆಚ್ಚಿನ ಗಮನವನ್ನ ಹರಿಸಬೇಕಾದ ಅನಿವಾರ್ಯತೆ ಇದೆ. ಹಾಗಿದ್ರೆ ಈ ಕೃಷಿ ಪದ್ಧತಿಗಳು ಅಂತ ಅಂದ್ರೆ ಏನು, ಬೆಳೆಗಳು ಅಂತ ಅಂದ್ರೆ ಕೃಷಿ ಪದ್ಧತಿಗಳು ಅಂತ ಅಂದ್ರೆ ಆಹಾರವನ್ನು ಬೆಳೆಯುವಂತಹ ಒಂದು ವಿಧಾನಕ್ಕೆ ನಾವೇನಂತ ಕರಿತೀವಿ, ಕೃಷಿ ಪದ್ಧತಿಗಳು ಅಂತ ಹೇಳಿ ಕರಿತೀವಿ. ಈ ಬೆಳೆಗಳು ಅಂತ ಅಂದ್ರೆ ಒಂದು ದೊಡ್ಡ ಜಮೀನಿನಲ್ಲಿ ಒಂದೇ ರೀತಿಯ ಸಸ್ಯಗಳನ್ನ ಅಥವಾ ಒಂದೇ ರೀತಿಯ ಬೆಳೆಗಳನ್ನ ನಾವು ಬೆಳೆಯೋದಕ್ಕೆ ನಾವು ಬೆಳೆಗಳು ಅಂತ ಹೇಳಿ ಕರಿತೀವಿ. ಇದರಿಂದ ನಾವು ಏನ್ ಮಾಡ್ಬೋದು, ಆಹಾರವನ್ನ ಉತ್ಪಾದಿಸಬಹುದು. ಅದರಲ್ಲಿ ಧಾನ್ಯಗಳನ್ನ ಉತ್ಪಾದಿಸ್ತೀವಿ, ಹಣ್ಣುಗಳನ್ನ ಉತ್ಪಾದಿಸ್ತೀವಿ, ತರಕಾರಿಗಳನ್ನ ಉತ್ಪಾದಿಸ್ತೀವಿ. ಧಾನ್ಯಗಳು ಅಂತ ಅಂದ್ರೆ ಅಕ್ಕಿ, ಗೋಧಿ, ಜೋಳ, ರಾಗಿ ಎಲ್ಲ ಬರುತ್ತೆ. ಮಿಲೆಟ್ಸ್ಗಳು ಬರುತ್ತಲ್ಲ, ಇವೆಲ್ಲ ಸಿರಿಧಾನ್ಯಗಳು ತುಂಬಾನೇ ಚಾಲ್ತಿಯಲ್ಲಿರುವಂಥವು. ಯಾಕಂದ್ರೆ ಆರೋಗ್ಯದಲ್ಲಿ ಅದರಲ್ಲಿ ಶುಗರ್ ಪೇಷಂಟ್ಸ್ ಅವರಿಗೆಲ್ಲ ಸಿರಿಧಾನ್ಯಗಳನ್ನ ಬಳಸಲಾಗುತ್ತೆ ಹೆಚ್ಚಾಗಿ. ನೆಕ್ಸ್ಟ್ ಹಣ್ಣುಗಳು ಅಂತಂದ್ರೆ ಸೇಬು, ಹಲಸು, ಮಾವು, ಹೀಗೆ ಪಪ್ಪಾಯ, ಹೀಗೆ ಹಲವಾರು ಹಣ್ಣು, ದಾಳಿಂಬೆ, ಹಲವಾರು ಹಣ್ಣುಗಳನ್ನು ಸಹ ಕೃಷಿ ಮೂಲವಾಗಿ ಬೆಳೆಯಲಾಗುತ್ತೆ ಅಥವಾ ತೋಟಗಾರಿಕಾ ಬೆಳೆಗಳು ಅಂತಲೂ ಸಹ ಕರೀತಾರೆ. ಇನ್ನು ತರಕಾರಿಗಳು, ನೀವು ಸಂತೆ ಹೋದ್ರೆ ಎಲ್ಲ ತರಕಾರಿಗಳನ್ನ ಗಮನಿಸಿರ್ತೀರ. ಟೊಮೆಟೊ, ಬೀಟ್ರೋಟ್, ಕ್ಯಾರೆಟ್, ಮೆಣಸಿನಕಾಯಿ, ಆಲೂಗೆಡ್ಡೆ, ಹೀಗೆ ಬದನೆಕಾಯಿ, ಹಲವಾರು ರೀತಿಯ ತರಕಾರಿಗಳನ್ನು ಸಹ ನಮ್ಮ ರೈತರು ಬೆಳೀತಾ ಇದ್ದಾರೆ. ಇವೆಲ್ಲ ಏನಪ್ಪಾ ಅಂದ್ರೆ ಕೃಷಿ ಪದ್ಧತಿಗೆ ಒಳಗೊಂಡಿರುವಂತಹ ಹಲವಾರು ಅಂಶಗಳಾಗಿವೆ. ಇನ್ನು ಬೆಳೆಯ ವಿಧಾನಗಳು, ಇನ್ನು ನಮ್ಮ ದೇಶದಲ್ಲಿ ವೈವಿಧ್ಯಮಯ ಪ್ರದೇಶಗಳಿವೆ. ವಿವಿಧ ಪ್ರದೇಶಗಳಲ್ಲಿ ವಿವಿಧ ರೀತಿಯ ಕೃಷಿಗಳನ್ನು ಮಾಡ್ತಾರೆ. ವಿವಿಧ ರೀತಿಯ ಧಾನ್ಯಗಳು ಮತ್ತೆ ವಿವಿಧ ರೀತಿಯ ಬಗೆಯ ಆಯಾ ಒಂದು ಭೌತಿಕ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಬೆಳೆಗಳನ್ನ ವಿಭಿನ್ನವಾಗಿ ಬೆಳೆಯಲಾಗ್ತಿದೆ.
ಅದನ್ನೆಲ್ಲ ಪರಿಗಣಿಸಿ ನಾವು ಬೆಳೆ ವಿಧಾನಗಳಲ್ಲಿ ಪ್ರಮುಖವಾಗಿ 2 ವಿಧಾನಗಳನ್ನು ನಾವು ಗಮನಿಸಬಹುದು. ಒಂದು ಖಾರಿಫ್ ಬೆಳೆಗಳು, ಇನ್ನೊಂದು ರಬಿ ಬೆಳೆಗಳು ಅಂತ ಹೇಳಿ. ಈ ಖಾರಿಫ್ ಬೆಳೆಗಳು ಅಂತ ಏನು? ಖಾರಿಫ್ ಬೆಳೆಗಳು ಅಂತಂದ್ರೆ ಮಳೆಗಾಲದಲ್ಲಿ ಇದನ್ನ ಬಿತ್ತನೆ ಮಾಡಲಾಗುತ್ತೆ. ಹೆಚ್ಚಾಗಿ ಏನಾಗ್ತಿದೆ ಅಂತಂದ್ರೆ ಎಲ್ಲ ಕಡೆಗೂ ಸಹ ನೀರಾವರಿ ವ್ಯವಸ್ಥೆಗಳು ಇರೋದಿಲ್ಲ. ಅಂತಹ ಪ್ರದೇಶಗಳಲ್ಲಿ ಕೇವಲ ಖಾರಿಫ್ ಬೆಳೆಗಳನ್ನು ಮಾತ್ರ ಬೆಳೀತಾ ಇರ್ತಾರೆ. ಯಾಕೆ ಅಂತಂದ್ರೆ ಮಳೆಗಾಲದಲ್ಲಿ ನೀರಿನ ಸಸ್ಯಗಳು ಬೆಳೆಗಳು ಬೆಳಿಬೇಕಪ್ಪ ಅಂತ
ನೀರನ್ನ ಉಂಟು ಮಾಡ್ತಾ ಇರುತ್ತೆ. ಕೆಲವೊಂದು ಬೋರ್ವೆಲ್ಗಳಲ್ಲಿ ಕಡಿಮೆ ಪ್ರಮಾಣದ ನೀರು 2 ಇಂಚು 3 ಇಂಚು ಕಡಿಮೆ ಪ್ರಮಾಣದ ನೀರು ಇದ್ದಾಗ ಸಹ ನಾವು ತೋಟಗಾರಿಕಾ ಬೆಳೆಗಳನ್ನ ಬೆಳಿಬಹುದು. ಯಾವ ರೀತಿಯಾಗಿ ಅಂದ್ರೆ ಹನಿ ನೀರಾವರಿ ಪದ್ಧತಿಯನ್ನ ಬಳಸಿಕೊಂಡು. ಹಿಂದೆಲ್ಲ ಕಾಲುವೆ ನೀರಾವರಿ ಅಂತ ಇತ್ತು. ಅದು ಕಾಲುವೆ ನೀರಾವರಿ ಅಂದ್ರೆ ಸುಮ್ಮನೆ ಉದ್ದಕ್ಕೆ ನೀರು ಹಾಯಿಸೋದು. ಈ ರೀತಿ ನೀರಾವರಿ ಪದ್ಧತಿಗಳನ್ನ ಬಳಸಿಕೊಂಡು ನಮ್ಮ ರೈತರು ಏನ್ ಮಾಡ್ತಿದ್ದಾರೆ, ಬೆಳೆಗಳಿಗೆ ನೀರನ್ನ ಒದಗಿಸ್ತಾ ಇದ್ದಾರೆ. ಕೃಷಿ ಪದ್ಧತಿಯ ಚಟುವಟಿಕೆಯಲ್ಲಿ ಕಂಡುಬರುವಂತಹ 5ನೇ ಹಂತ ಅಂದ್ರೆ ಕಳೆಗಳಿಂದ ರಕ್ಷಣೆ. ಹಾಗಾದ್ರೆ ಕಳೆಗಳು ಅಂದ್ರೆ ಹೇಳ್ಬೇಕಂದ್ರೆ, ಕಳೆಗಳು ಅಂತಂದ್ರೆ ಬೆಳೆಗಳ ಜೊತೆಗೆ ಬೇಡವಾದಂತಹ ಅನಪೇಕ್ಷಿತ ಸಸ್ಯಗಳು ಬೆಳೆಯುತ್ತಲ್ಲ ಅವನ್ನ ನಾವೇನು ಕರಿತೀವಿ, ಕಳೆಗಳು ಅಂತ ಹೇಳಿ ಕರಿತೀವಿ. ಇವೇನ್ ಮಾಡುತ್ತೆ ಅಂದ್ರೆ ಕಳೆಗಳು ಚೆನ್ನಾಗಿ ಬೆಳೆಗಳ ಜೊತೆಗೆ ನೀರು, ಆಹಾರ, ಸೂರ್ಯನ ಬೆಳಕು ಮತ್ತೆ ಅದರ ಸ್ಥಾನಕ್ಕಾಗಿ ಏನ್ ಮಾಡುತ್ತೆ, ಅವ್ರ ಜೊತೆಗೆ ಕಾಂಪಿಟೇಷನ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಅವಾಗ ಬೆಳೆಗಳ ಇಳುವರಿ ಕಡಿಮೆ ಆಗ್ಬಹುದು. ಹಾಗಾಗಿ ನಾವು ಕಾಲಕ್ಕೆ ಕಳೆಗಳು ಇನ್ನು ಹೂವು ಹೊಡೆಯೋದ್ರ ಒಳಗೇನೆ ನಾವೇನ್ ಮಾಡಬೇಕು, ಕಿತ್ತಾಕ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಬೆಳೆಗಳ ಇಳುವರಿ ಕಡಿಮೆ ಆಗುತ್ತೆ. ಹಾಗಾಗಿ ಹೆಚ್ಚಾಗಿ ಕೃಷಿ ಪದ್ಧತಿಯಲ್ಲಿ ಕುರ್ಚಿಗಳು ಅಂತ ಹೇಳಿ ಬಳಸ್ತಾರೆ. ಕುರ್ಚಿಗಳನ್ನ ಬಳಸೋದ್ರ ಮೂಲಕ ಕಳೆಗಳನ್ನ ತೆಗೆದು ಹಾಕ್ತಾರೆ. ಈಗೆಲ್ಲ ಸಾಮಾನ್ಯವಾಗಿ ನೀವು ಗಮನಿಸಿರ್ಬೋದು, ಮೆಕ್ಕೆಜೋಳವನ್ನೆಲ್ಲ ಬೆಳೀತಾರಲ್ಲ, ಈಗ ಲಾರಿಸ್ ಅಂತ ಹೇಳಿ ಒಂದು ಕಳೆನಾಶಕವನ್ನು ಬಳಸ್ತಾ ಇದ್ದಾರೆ. ಕಳೆನಾಶಕಗಳನ್ನ ಬಳಸೋದ್ರಿಂದ ಸಹ ಕಳೆಗಳ ನಿರ್ಮೂಲನೆ ಮಾಡಬಹುದು. ಈ ಲಾರಿಸ್ 2,4-D ಅನ್ನುವಂತಹ ಕಳೆನಾಶಕಗಳನ್ನು ಬಳಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅವು ಬೆಳೆಗಳಿಗೆ ಯಾವುದೇ ಹಾನಿ ಮಾಡದೆ ಕೇವಲ ಕಳೆಗಳನ್ನು ಮಾತ್ರ ನಾಶ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಕೃಷಿ ಚಟುವಟಿಕೆಯ ಒಂದು 6ನೇ ಹಂತ ಏನಪ್ಪಾ ಅಂತಂದ್ರೆ ಕೊಯ್ಲು. ಇಲ್ಲಿವರೆಗೂ ಸಹ ನಾವು ಮಣ್ಣನ್ನು ಹದಗೊಳಿಸೋದ್ರಿಂದ ಹಿಡಿದು ಬಿತ್ತನೆ ಮಾಡಿ, ಗೊಬ್ಬರಗಳನ್ನ ಬಳಸಿ, ನೀರಾವರಿಯನ್ನ ಒದಗಿಸಿ, ಕಳೆಗಳಿಂದ ರಕ್ಷಣೆ ಮಾಡಿದ್ವಿ. ಈಗ ನಾವು ಅದನ್ನ ಕೊಯ್ಲಿನ ಹಂತಕ್ಕೆ ಬಂದಿದ್ದೀವಿ. ಕೊಯ್ಲು 3-4 ತಿಂಗಳ ನಂತರ ಏನಾಗುತ್ತೆ, ನಾವು ಬೆಳೆದಂತಹ ಬೆಳೆ ಕೊಯ್ಲಿಗೆ ಬರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಸಾಮಾನ್ಯವಾಗಿ ಭತ್ತವನ್ನ ಕುಡ್ಗೋಲಿನ ಸಹಾಯದಿಂದ ಕೊಯ್ತಾರೆ. ಈಗೆಲ್ಲ ತುಂಬಾನೇ ರಾಸಾಯನಿಕ ಯಂತ್ರಗಳು ಬಂದಿದೆ. ತುಂಬಾನೇ ಆಧುನಿಕ ಯಂತ್ರಗಳ ಸಹಾಯದಿಂದ ಏನ್ ಮಾಡ್ತಾರೆ, ಕೊಯ್ಲನ್ನ ಮಾಡಲಾಗುತ್ತೆ. ಕೊಯ್ಲು ಮಾಡಿದ ತಕ್ಷಣ ಕೊನೆಯ ಒಂದು ಹಂತ ಅಂದ್ರೆ ಕೃಷಿ ಪದ್ಧತಿಯ ಕೊನೆಯ ಒಂದು ಚಟುವಟಿಕೆ ಸಂಗ್ರಹಣೆ. ಇಲ್ಲಿಯವರೆಗೆ ಮಾಡುವಂತ ಯಾವುದೇ ಚಟುವಟಿಕೆ ವ್ಯರ್ಥ ಆಗದೆ ನಾವು ಸಮರ್ಪಕವಾಗಿ ಅಂದ್ರೆ ಕೃಷಿ ಪದ್ಧತಿಯಿಂದ ಹೆಚ್ಚಿನ ಲಾಭವನ್ನು ಪಡ್ಕೋಬೇಕಪ್ಪ ಅಂತ ಅಂದ್ರೆ ಅದನ್ನು ಸಂಗ್ರಹಿಸುವ ರೀತಿಯೂ ಸಹ ಉತ್ತಮವಾಗಿ ಇರಬೇಕಾಗುತ್ತೆ. ಹೇಗೆ ಸಂಗ್ರಹಿಸಬೇಕು ಬೆಳೆಗಳನ್ನ? ಅವುಗಳ ತೇವಾಂಶ, ಕೀಟ, ಇಲಿ ಮತ್ತು ಸೂಕ್ಷ್ಮಾಣು ಜೀವಿಗಳಿಂದ ರಕ್ಷಣೆಯನ್ನ
ಇಲ್ಲಿಯವರೆಗೂ ವಿದ್ಯಾರ್ಥಿಗಳೇ ನಾವು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಕುರಿತಾಗಿ ತಿಳಿದುಕೊಂಡೆವು. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ನೀವು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆಗೆ ಸಂಬಂಧಿಸಿರುವಂತಹ ಕೆಲವಾರು ಅಂಶಗಳನ್ನೆಲ್ಲ ತಿಳ್ಕೊಂಡ್ರಿ. ಈಗ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆಗೆ ಸಂಬಂಧಿಸಿರುವಂತಹ ಕೆಲವಾರು ಚಟುವಟಿಕೆಗಳನ್ನ, ಪ್ರಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಈ ಹಿಂದಿನ ತರಗತಿಗಳಲ್ಲಿ ಕೆಲವೊಂದು ಹಂತಗಳು ಹೇಳಿದ್ವಿ. ಅಂದ್ರೆ ಕೃಷಿ ಪದ್ಧತಿಯಲ್ಲಿ ಮೊದಲನೇದಾಗಿ ಮಣ್ಣನ್ನ ಹದಗೊಳಿಸುವುದು. ಮಣ್ಣನ್ನ ಯಾಕೆ ಹದಗೊಳಿಸ್ತೀವಿ ಅಂತ ಅಂದ್ರೆ, ಮಣ್ಣು ಸಡಿಲಗೊಂಡ್ರೆ ಸುಲಭವಾಗಿ ನೀರು ಬೇರಿನ ಆಳಕ್ಕೆ ಇಳಿಯುತ್ತೆ. ಅದೇ ರೀತಿ
ಜಿಂಕೆ ಜಿಂಕೆ ನೀವೇನ್ ಮಾಡಿ ಸಸ್ಯಾಹಾರಿ ಮಾಂಸಾಹಾರಿ ಮಿಶ್ರಾಹಾರಿ ಇದೊಂದು ಚಟುವಟಿಕೆ ಮಕ್ಕಳೇ ಸಸ್ಯಾಹಾರಿ ಮಾಂಸಾಹಾರಿ ಮಿಶ್ರಾಹಾರಿ ಇಲ್ಲಿ ಕೆಲವಾರು ಪ್ರಾಣಿಗಳ ಮಾದರಿಗಳನ್ನು ನಿಮಗೆ ಇಟ್ಟಿದ್ದೀನಿ ಇವುಗಳನ್ನ ನೀವು ಗುರುತಿಸಿ ಆ ಒಂದು ಪ್ರಾಣಿಯ ಹೆಸರನ್ನ ತಿಳಿಸಿ ಮತ್ತೆ ಅವುಗಳನ್ನು ಈ ಮೂರನ್ನು ಸಹ ಯಾವ ಗುಂಪಿಗೆ ಸೇರುತ್ತೆ ಅನ್ನೋದನ್ನ ನೀವು ವಿಂಗಡಿಸಬೇಕಾಗುತ್ತೆ ಈಗ ನೋಡಿ ಇದು ಜಿಂಕೆ ಜಿಂಕೆ ಸಸ್ಯಾಹಾರಿ ಅಂದ್ರೆ ನಿಮಗೆ ಗೊತ್ತು ಸಸ್ಯಗಳನ್ನು ತಿಂದು ಬದುಕುವಂತಹ ಪ್ರಾಣಿಗಳು ಮಾಂಸಾಹಾರಿ ಅಂದ್ರೆ ಮಾಂಸವನ್ನು ತಿಂದು ಬದುಕುವಂತಹ ಪ್ರಾಣಿಗಳು ಮಿಶ್ರಾಹಾರಿ ಅಂದ್ರೆ ಸಸ್ಯ ಮತ್ತು ಮಾಂಸ ಎರಡನ್ನೂ ಸಹ ತಿಂದು ಬದುಕುವಂತಹ ಪ್ರಾಣಿಗಳು ಜಿಂಕೆ ಸಸ್ಯಾಹಾರಿ ಅಂತ ಬರುತ್ತೆ ಹಾಗಾಗಿ ಇದನ್ನ ಸಸ್ಯಾಹಾರಿ ಗುಂಪಿನಲ್ಲಿ ಬರೆಯೋಣ ಇಲ್ಲಿ ಸಸ್ಯ ಇದೆ ತಾನೆ ಹಾಗಾಗಿ ಜಿಂಕೆಯನ್ನು ನಾವು ಇಲ್ಲಿ ನಿಲ್ಲಿಸೋಣ ನೆಕ್ಸ್ಟ್ ಕೃಷ್ಣ ಮೃಗ ಮಕ್ಕಳು ಕೃಷ್ಣ ಮೃಗ ಇದು ಸಹ ಸಸ್ಯಾಹಾರಿ ಆಗಿರೋದ್ರಿಂದ ಸಸ್ಯಾಹಾರಿ ಗುಂಪಿನಲ್ಲಿ ಬರೆಯೋಣ ಕೃಷ್ಣ ಮೃಗ ಇದನ್ನು ಸಹ ಇಲ್ಲಿ ನಿಲ್ಲಿಸೋಣ ನೆಕ್ಸ್ಟ್ ಇದು ಯಾವ ಮಾದರಿ ಮಕ್ಕಳೇ ಕುದುರೆ ಕುದುರೆಯೂ ಸಹ ಸಸ್ಯಾಹಾರಿ ಕುದುರೆ ಹಾಗಾಗಿ ಇದನ್ನು ಸಹ ಇಲ್ಲಿ ನಿಲ್ಲಿಸೋಣ ನೆಕ್ಸ್ಟ್ ಈ ಒಂದು ಮಾದರಿಯನ್ನು ಗುರುತಿಸಿ ಮಕ್ಕಳೇ ಇದು ಯಾವುದು ಸಿಂಹ ಕಾಡಿನ ರಾಜ ಅಂತ ಹೇಳಿ ನೀವು ಹಲವಾರು ಕಥೆಗಳಲ್ಲಿ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಯಾವುದು ಸಿಂಹ ಸಿಂಹ ಮಾಂಸಾಹಾರಿ ಸಿಂಹ ಹಾಗಾಗಿ ಇದನ್ನ ನಾವು ಮಾಂಸಾಹಾರಿ ಗುಂಪಿನಲ್ಲಿ ಸೇರಿಸೋಣ ನೆಕ್ಸ್ಟ್ ಈ ಮಾದರಿಯನ್ನು ಗಮನಿಸಿ ಮಕ್ಕಳೇ ಯಾವುದು ಹುಲಿ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಹುಲಿ ಹುಲಿನೂ ಸಹ ಮಾಂಸಾಹಾರಿ ಹುಲಿ ಹಾಗಾಗಿ ಇದನ್ನ ಮಾಂಸಾಹಾರಿ ಗುಂಪಿನಲ್ಲಿ ಸೇರಿಸೋಣ ಈ ಮಾದರಿಯನ್ನು ಗಮನಿಸಿ ಮಕ್ಕಳೇ ಇದು ನಾಯಿ ಇದೊಂದು ಸಾಕು ಪ್ರಾಣಿ ನಾವೆಲ್ಲ ಇದನ್ನ ನಮ್ಮ ಮನೆಗಳಲ್ಲೆಲ್ಲ ಸಾಕ್ತಿರ್ತಾರೆ ನಾಯಿ ನಿಯಂತ್ರಿತ ಪ್ರಾಣಿ ಅಂತ ಸಹ ಕರೀತಾರೆ ಇದನ್ನ ನಾವು ಮಿಶ್ರಾಹಾರಿಗಳ ಗುಂಪಿಗೆ ಸೇರಿಸ್ತೀವಿ ಯಾಕೆ ಅಂದ್ರೆ ಇದು ಸಹ ಇದು ಸಸ್ಯವನ್ನು ಮಾಂಸ ಅಂದ್ರೆ ಇದು ನಾವು ಹಾಕಿರುವಂತಹ ಅನ್ನವನ್ನು ಉಣ್ಣುತ್ತೆ ಅದೇ ರೀತಿ ಮಾಂಸವನ್ನು ತಿನ್ನುತ್ತೆ ಹಾಗಾಗಿ ನಾಯಿಯನ್ನ ನಾವು ಯಾವ ಗುಂಪಿಗೆ ಸೇರಿಸ್ತೀವಿ ಮಿಶ್ರಾಹಾರಿ ನೆಕ್ಸ್ಟ್ ಇದು ಕಾಂಗರು ಕಾಂಗರು ಸಸ್ಯಾಹಾರಿ ಗುಂಪು ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿ ಯಾವುದು ಕಾಂಗರು ಇದು ಸಹ ಸಸ್ಯಾಹಾರಿಗಳ ಗುಂಪಿಗೆ ಸೇರಿಸ್ತೀವಿ ನೆಕ್ಸ್ಟ್ ಇದನ್ನ ಗಮನಿಸಿ ಮಕ್ಕಳೇ ಇದು ಚಿರತೆ ಚಿರತೆ ಸೇರಿಸ್ತೀವಿ ಮಾಂಸಾಹಾರಿಗೆ ನೆಕ್ಸ್ಟ್ ಈ ಮಾದರಿಯನ್ನು ಗಮನಿಸಿ ಮಕ್ಕಳೇ ಇದು ಜೀಬ್ರಾ ಇದು ಸಹ ಸಸ್ಯಾಹಾರಿ ಗುಂಪಿಗೆ ಸೇರಿಸ್ತೀವಿ ಈ ಮಾದರಿ ನೋಡಿ ಮಕ್ಕಳೇ ಪಾಂಡ ಇದು ಸಹ ಸಸ್ಯಾಹಾರಿ ಗುಂಪಿಗೆ ಸೇರಿಸ್ತೀವಿ
ಬಾತುಕೋಳಿನ ನಾವು ಮಿಶ್ರಾಹಾರಿ ಗುಂಪಿಗೆ ಸೇರಿಸ್ತೀವಿ. ಇದನ್ನ ಗಮನಿಸಿ ಮಕ್ಕಳೇ, ಇದು ಹಸು. ಹಸುವನ್ನ ನಾವು ಸಸ್ಯಾಹಾರಿ ಗುಂಪಿಗೆ ಸೇರಿಸ್ತೀವಿ. ಇದು ಸಹ ಎತ್ತು. ಎತ್ತನ್ನು ಸಹ ನಾವು ಸಸ್ಯಾಹಾರಿ ಗುಂಪಿಗೆ ಸೇರಿಸ್ತೀವಿ ಮಕ್ಕಳೇ. ಇದನ್ನ ನೋಡಿ ಮಕ್ಕಳೇ, ಇದು ನರಿ. ನರಿನ ನಾವು ತುಂಬಾ ಬುದ್ಧಿವಂತ ಪ್ರಾಣಿ ಅಂತ ಹೇಳಿ ತುಂಬಾ ಕಥೆಗಳಲ್ಲೆಲ್ಲ ಕೇಳಿದೀವಿ. ಈ ನರಿಯನ್ನ ನಾವು ಮಿಶ್ರಾಹಾರಿ ಗುಂಪಿಗೆ ಸೇರಿಸ್ತೀವಿ. ಈ ಮಾದರಿಯನ್ನು ಗಮನಿಸಿ ಮಕ್ಕಳೇ, ಇದು ಬೆಕ್ಕು. ಬೆಕ್ಕನ್ನ ಸಹ ನಾವು ಮಿಶ್ರಾಹಾರಿ ಗುಂಪಿಗೆ ಸೇರಿಸ್ತೀವಿ. ಇಲ್ಲಿ ನೋಡಿ ಮಕ್ಕಳೇ, ಈಗ ನಾವು ನಮಗೆ ಕೊಟ್ಟಿರುವಂತಹ ಮಾದರಿಯಲ್ಲಿ ಇರುವಂತಹ ಪ್ರಾಣಿಗಳನ್ನ ಸಸ್ಯಾಹಾರಿ, ಮಾಂಸಾಹಾರಿ, ಮಿಶ್ರಾಹಾರಿಗಳಾಗಿ ವಿಂಗಡಿಸಿದ್ದೇವೆ. ಇದನ್ನ ನೀವು ಒಂದು ಚಟುವಟಿಕೆಯನ್ನಾಗಿ ಬರಿಬೇಕಾಗುತ್ತೆ. ಗಮನಿಸಿ ಮಕ್ಕಳೇ, ಇಲ್ಲಿ ನೋಡಿ ಸಸ್ಯಾಹಾರಿಯಲ್ಲಿ ಕಂಡು ಬರುವಂತಹ ಪ್ರಾಣಿಗಳು, ಈ ಸಸ್ಯವನ್ನ ಮಾತ್ರ ತಿಂದು ಬದುಕುವಂತಹ ಪ್ರಾಣಿಗಳು ಯಾವ್ಯಾವಿದಾವು ಅಂತ ಹೇಳಿ ಇಲ್ಲಿ ಗಮನಿಸಿ. ಜಿಂಕೆ, ಕೃಷ್ಣಮೃಗ, ಕುದುರೆ, ಕಾಂಗರು,
ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆಗೆ ಕುರಿತಾದಂತಹ ಅಭ್ಯಾಸದಲ್ಲಿರುವಂತಹ ಪ್ರಶ್ನೋತ್ತರಗಳ ಕುರಿತಾಗಿ ಚರ್ಚಿಸೋಣ. ಮೊದಲನೆಯ ಒಂದು ಮೇಯ್ನಲ್ಲಿರುವಂತಹ ಪ್ರಶ್ನೋತ್ತರಗಳು: ಈ ಕೆಳಗೆ ನೀಡಿರುವ ಪದಗಳಿಂದ ಸರಿಯಾದ ಪದಗಳನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ. ಇಲ್ಲಿ ಕೆಲವಾರು ಉತ್ತರಗಳನ್ನು ಕೊಟ್ಟಿದ್ದಾರೆ. ತೇಲು, ನೀರು, ಬೆಳೆ, ಪೋಷಕಾಂಶಗಳು, ಪೂರ್ವ ಸಿದ್ಧತೆ. ಒಂದೇ ಪ್ರಶ್ನೆ ಏನಪ್ಪ? ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡಿ ಬೆಳೆಸುವುದನ್ನು ಡ್ಯಾಶ್ ಎನ್ನುತ್ತಾರೆ, ಬೆಳೆ ಎನ್ನುತ್ತಾರೆ. ಎರಡನೇ ಪ್ರಶ್ನೆ: ಬೆಳೆಗಳನ್ನು ಬೆಳೆಯುವ ಮೊದಲು ಮಣ್ಣಿನ ಡ್ಯಾಶ್ ಮೊದಲ ಹಂತವಾಗಿದೆ, ಮಣ್ಣಿನ ಪೂರ್ವ ಸಿದ್ಧತೆಯು ಮೊದಲ ಹಂತವಾಗಿದೆ. ಹಾನಿಗೊಳಗಾದ ಬೀಜಗಳು ನೀರಿನ ಮೇಲೆ ಡ್ಯಾಶ್ ತೇಲುತ್ತವೆ, ಹಾನಿಗೊಳಗಾದ ಬೀಜಗಳು ನೀರಿನ ಮೇಲೆ ತೇಲುತ್ತವೆ. ಬೆಳೆಯುತ್ತಿರುವ ಬೆಳೆಗೆ ಸಾಕಷ್ಟು ಸೌರ ಬೆಳಕು ಮತ್ತು ಮಣ್ಣಿನಿಂದ ಡ್ಯಾಶ್ ಅಗತ್ಯವಾಗಿ ಬೇಕು. ಇಲ್ಲಿ ಬೆಳೆಯುತ್ತಿರುವ ಬೆಳೆಗೆ ಸಾಕಷ್ಟು ಸೌರ ಬೆಳಕು, ಮಣ್ಣಿನಿಂದ ಪೋಷಕಾಂಶಗಳು ಅಗತ್ಯವಾಗಿ ಬೇಕು. ಎರಡನೇ ಮೇನಲ್ಲಿ ಎ ಪಟ್ಟಿಯಲ್ಲಿರುವ ಪ್ರಮುಖ ಪದಗಳೊಂದಿಗೆ ಬಿ ಪಟ್ಟಿಯಲ್ಲಿರುವ ಅಂಶಗಳನ್ನು ಹೊಂದಿಸಿ ಬರೆಯಿರಿ. ಇಲ್ಲಿ ಆಲ್ರೆಡಿ ಹೊಂದಿಸಿ ಬರೆದಿದ್ದೀವಿ. ಖಾರಿಫ್ ಬೆಳೆಗಳು, ಅದಕ್ಕೆ ಉದಾಹರಣೆ ಭತ್ತ ಮತ್ತು ಜೋಳ. ರಬಿ ಬೆಳೆಗಳು ಗೋಧಿ, ಕಡಲೆ, ಬಟಾಣಿ. ರಾಸಾಯನಿಕ ಗೊಬ್ಬರಗಳು ಯೂರಿಯಾ, ಸೂಪರ್ ಫಾಸ್ಫೇಟ್. ಸಾವಯವ ಗೊಬ್ಬರಗಳು ಪ್ರಾಣಿ ತ್ಯಾಜ್ಯ, ಸಗಣಿ ಮತ್ತು ಸಸ್ಯ ತ್ಯಾಜ್ಯಗಳಿಂದ ತಯಾರಿಸಲ್ಪಡುವಂಥದ್ದು. ಮೂರನೇದು, ಪ್ರತಿಯೊಂದಕ್ಕೂ 2 ಉದಾಹರಣೆ ನೀಡಿ. ಖಾರಿಫ್ ಬೆಳೆ ಭತ್ತ ಮತ್ತು ಮೆಕ್ಕೆಜೋಳ. ರಬಿ ಬೆಳೆ ಗೋಧಿ. ಈ ಕೆಳಗಿನ ಪ್ರತಿಯೊಂದರ ಬಗ್ಗೆ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೆಯಿರಿ. ಒಂದನೇದು, ಮಣ್ಣನ್ನು ಸಿದ್ಧಗೊಳಿಸುವಿಕೆ, ಬಿತ್ತನೆ, ಕಳೆ ನಿವಾರಣೆ, ಒಕ್ಕಣೆ. ಮಣ್ಣನ್ನು ಸಿದ್ಧಗೊಳಿಸುವಿಕೆ: ಮಣ್ಣಿನ ತಯಾರಿಕೆಯು ಕೃಷಿಯ ಮೊದಲ ಹೆಜ್ಜೆಯಾಗಿದೆ. ಮಣ್ಣನ್ನು ಸಡಿಲಗೊಳಿಸಲು ಮಣ್ಣಿನ ತಯಾರಿಕೆಯನ್ನು ಮಾಡಲಾಗುತ್ತದೆ. ಇದು ಮಣ್ಣಿನಲ್ಲಿ ಬೇರುಗಳ ಬೆಳವಣಿಗೆಗೆ ಅವಶ್ಯಕವಾಗಿದೆ. ಇದು ಬೇರುಗಳನ್ನು ಸುಲಭವಾಗಿ ಉಸಿರಾಡಲು ಅನುವು ಮಾಡಿಕೊಳ್ಳುತ್ತದೆ. ಇದು ಮಣ್ಣಿಗೆ ಸಡಿಲಗೊಳಿಸುವಿಕೆಯು ಎರೆಹುಳು ಮತ್ತು ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಗೆ ಅನುವು ಮಾಡಿಕೊಡುತ್ತದೆ. ಅದೇ ರೀತಿ ಮಣ್ಣಿಗೆ ಹ್ಯೂಮಸ್ಸನ್ನು ಸೇರಿಸುವ ಮೂಲಕ ಮಣ್ಣನ್ನು ಫಲವತ್ತಾಗಿಸಲು ಸಹಾಯ ಮಾಡುತ್ತದೆ. ಮಣ್ಣನ್ನು ಸಿದ್ಧಗೊಳಿಸುವಿಕೆಯು ಪೋಷಕಾಂಶಗಳಿಂದ ಕೂಡಿದ ಮಣ್ಣನ್ನು ಮೇಲಿನ ಪದರಕ್ಕೆ ತರುತ್ತದೆ. ಇದು ಸಸ್ಯಗಳ ಬೆಳವಣಿಗೆಗೆ ಅವಶ್ಯಕವಾಗಿದೆ. ಬೆಳೆ ಉತ್ಪಾದನೆಯಲ್ಲಿ ಬಿತ್ತನೆ ಪ್ರಮುಖ ಪ್ರಕ್ರಿಯೆ. ಮೊದಲಿಗೆ ಬಿತ್ತನೆ ಮಾಡುವ ಆರೋಗ್ಯಕರ ಬೀಜಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಆರೋಗ್ಯಕರ ಬೀಜಗಳನ್ನು ಆಯ್ಕೆ ಮಾಡಿದ ನಂತರ ಬಿತ್ತನೆ ಸಾಂಪ್ರದಾಯಿಕ ವಿಧಾನಗಳಿಂದ ಅಥವಾ ಯಾಂತ್ರಿಕ ಬೀಜ ಬಿತ್ತನೆಯಿಂದ ಮಾಡಲಾಗುತ್ತದೆ. ಕಳೆ ನಿವಾರಣೆ: ಮಣ್ಣಿನಿಂದ ಅನಗತ್ಯ ಸಸ್ಯಗಳನ್ನು ತೆಗೆಯುವ ಒಂದು ಪ್ರಕ್ರಿಯೆಗೆ ಕಳೆ ನಿವಾರಣೆ ಎಂದು ಕರೆಯಲಾಗುತ್ತದೆ. ಈ ಕಳೆ ನಿವಾರಣೆ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಹೇಳಿ ಮಕ್ಕಳೇ? ಅವು ಬೆಳೆಗಳಿಗೆ ಒದಗುವಂತಹ ಪೋಷಕಾಂಶಗಳನ್ನು ಹೀರಿಕೊಂಡು ಬೆಳೆಗಳು ಬೆಳೆಯೋದಕ್ಕೆ ಸಹಕರಿಸೋದಿಲ್ಲ. ಹಾಗಾಗಿ ಕಳೆ ನಿರ್ವಹಣೆ ಮಾಡಬೇಕಾಗುತ್ತೆ. ಪೋಷಕಾಂಶಗಳು ಮತ್ತು ನೀರಿಗಾಗಿ ಬೆಳೆಗಳ ಸಸ್ಯಗಳೊಂದಿಗೆ ಇವು ಸ್ಪರ್ಧಿಸುತ್ತವೆ. ಇದರಿಂದ ಅಪೇಕ್ಷಿತ ಬೆಳೆಗಳ ಇಳುವರಿ ಕಡಿಮೆಯಾಗುತ್ತದೆ. ಕೊಯ್ಲು ಮಾಡುವಾಗ ಕಳೆಗಳು ಸಹ ಹಸ್ತಕ್ಷೇಪ ಮಾಡುತ್ತವೆ ಮತ್ತು ಬೆಳೆಗಳೊಂದಿಗೆ ಬೆರೆಯುತ್ತವೆ. ಕೆಲವು ಕಳೆಗಳು ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೆ ವಿಷಕಾರಿಯಾಗಿವೆ. ಬೆಳೆಗಳನ್ನು ಬಿತ್ತನೆ ಮಾಡುವ ಮೊದಲು ಕಳೆ ತೆಗೆಯಲು ನಾವು ಹಲವಾರು ವಿಧಗಳನ್ನು ಅನುಸರಿಸ್ತೀವಿ. ಮಾಡುವ ಒಂದು ಸಾಮಾನ್ಯ ವಿಧಾನ ಯಾವುದಪ್ಪ ಅಂತ ಅಂದರೆ ಕಳೆಗಳನ್ನು ಕೈಯಿಂದಲೇ ತೆಗೆದುಹಾಕುವುದು ಅಥವಾ ಭೌತಿಕವಾಗಿ ತೆಗೆಯುವ ಒಂದು ವಿಧಾನವನ್ನು ಬಳಸಲಾಗುತ್ತದೆ. ಕಳೆಗಳನ್ನು ತೆಗೆದುಹಾಕಲು ಸಸ್ಯಗಳನ್ನು
ಭೌತಿಕವಾಗಿ ಅಥವಾ ಕೆಲವಾರು ರಾಸಾಯನಿಕಗಳನ್ನು ಸಿಂಪಡಿಸಲಾಗುತ್ತದೆ. ಆದರೆ ಈ ವಿಧಾನವು ರೈತರ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು, ಏಕೆಂದರೆ ರಾಸಾಯನಿಕಗಳನ್ನು ಕಳೆ ಕೀಟನಾಶಕವಾಗಿ ಬಳಸುವುದರಿಂದ ಏನಾಗುತ್ತೆ, ರೈತರ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಬಹುದು. ಮೂರನೆಯ ಒಂದು ಹಂತ ಒಕ್ಕಣಿ. ಕೊಯ್ಲನ್ನು ಬೆಳೆಯಿಂದ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಒಕ್ಕಣಿ ಎಂದು ಕರೆಯಲಾಗುತ್ತದೆ. ಥ್ರೆಶಿಂಗ್ ಅನ್ನು ಕಂಬೈನ್ ಎಂಬ ಯಂತ್ರದಿಂದ ಕೊಯ್ಯಲಾಗುತ್ತದೆ. ಇದು ಹಾರ್ವೆಸ್ಟರ್ ಮತ್ತು ಥ್ರೆಷರ್ ಆಗಿದೆ. ಗಾಳಿ ಬೀಸುವ ಪ್ರದೇಶಗಳಲ್ಲಿಯೂ ಸಹ ಈ ಒಕ್ಕಣೆಯನ್ನು ಮಾಡಲಾಗುತ್ತದೆ. ರಸಗೊಬ್ಬರಗಳು ಮತ್ತು ರಸಗೊಬ್ಬರಗಳು ಸಾವಯವ ಗೊಬ್ಬರಕ್ಕಿಂತ ಹೇಗೆ ಭಿನ್ನ ವಿವರಿಸಿ. ರಸಗೊಬ್ಬರಗಳು ಅಜೈವಿಕ ವಸ್ತುವಾಗಿವೆ. ಸಾವಯವ ಗೊಬ್ಬರಗಳು ಸಾವಯವ ವಸ್ತುವಾಗಿವೆ. ರಸಗೊಬ್ಬರಗಳನ್ನು ಕೃತಕವಾಗಿ ತಯಾರಿಸಲಾಗುತ್ತದೆ. ಸಾವಯವ ಗೊಬ್ಬರಗಳನ್ನು ಪ್ರಾಣಿ ತ್ಯಾಜ್ಯ, ಮಾನವ ತ್ಯಾಜ್ಯವನ್ನು ಕೊಳೆಯುವ ಮೂಲಕ ಗೊಬ್ಬರವನ್ನು ಪಡೆಯಲಾಗುತ್ತದೆ. ರಸಗೊಬ್ಬರಗಳನ್ನು ಕಾರ್ಖಾನೆಗಳಲ್ಲಿ ತಯಾರಿಸಲಾಗುತ್ತದೆ. ಸಾವಯವ ಗೊಬ್ಬರಗಳನ್ನು ಹೊಲಗಳಲ್ಲಿ ಅಥವಾ ಮನೆಗಳ ತಿಪ್ಪೆಗಳಲ್ಲಿ ತಯಾರಿಸಲಾಗುತ್ತದೆ. ರಸಗೊಬ್ಬರಗಳು ಮಣ್ಣಿಗೆ ಹ್ಯೂಮಸ್ಸನ್ನು ನೀಡುವುದಿಲ್ಲ. ಸಾವಯವ ಗೊಬ್ಬರಗಳು ಮಣ್ಣಿಗೆ ಹ್ಯೂಮಸ್ಸನ್ನು ಒದಗಿಸುತ್ತವೆ. ಇವು ರಸಗೊಬ್ಬರಗಳು ಸಸ್ಯಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಒದಗಿಸೋದ್ರಿಂದ ಪೋಷಕಾಂಶಗಳಿಂದ ಸಮೃದ್ಧವಾಗಿವೆ. ತುಲನಾತ್ಮಕವಾಗಿ ನೋಡಿದಾಗ ಸಾವಯವ ಗೊಬ್ಬರಗಳು ಕಡಿಮೆ ಪೋಷಕಾಂಶಗಳನ್ನು ಹೊಂದಿವೆ. ನೀರಾವರಿ ಎಂದರೇನು? ನೀರನ್ನು ಉಳಿತಾಯ ಮಾಡುವ ನೀರಾವರಿಯ 2 ವಿಧಾನಗಳನ್ನು ವಿವರಿಸಿರಿ. ನೀರನ್ನು ಉಳಿತಾಯ ಮಾಡುವ ನೀರಾವರಿಯ 2 ವಿಧಾನಗಳನ್ನು ವಿವರಿಸಿ. ವಾಗಿ ನೀರು ಸರಬರಾಜು ಮಾಡುವುದನ್ನು ನೀರಾವರಿ ಎಂದು ಕರೆಯಲಾಗುತ್ತದೆ. ನೀರನ್ನು ಸಂರಕ್ಷಿಸುವ ನೀರಾವರಿಯ ಪ್ರಮುಖ 2 ವಿಧಾನಗಳೆಂದರೆ, ಮೊದಲನೇದು ಹನಿ ನೀರಾವರಿ. ಇಲ್ಲಿ ನೀರು ನೇರವಾಗಿ ಬೇರುಗಳಿಗೆ ಇಳಿಯುವುದರಿಂದ ಈ ವಿಧಾನವು ತುಂಬ ಉಪಯುಕ್ತವಾಗಿದೆ, ಏಕೆಂದರೆ ಇದು ನೀರನ್ನು ಸಂರಕ್ಷಿಸುತ್ತದೆ ಮತ್ತು ಕಳೆಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ಎರಡನೆಯ ಒಂದು ವಿಧ ತುಂತುರು ನೀರಾವರಿ. ಸಾಕಷ್ಟು ಅಸಮರ್ಪಕ ಭೂಮಿಯಲ್ಲಿ ಈ ವಿಧಾನವು ಬಳಕೆಯಲ್ಲಿದೆ. ಅಲ್ಲಿ ಸಾಕಷ್ಟು ನೀರು ಲಭ್ಯವಿಲ್ಲ ಮತ್ತು ಲಭ್ಯವಾದ ಕೊಳವೆಗಳು ಮೇಲ್ಭಾಗದಲ್ಲಿ ತಿರುಗುವ ನಳಿಕೆಗಳನ್ನು ಇದು ಹೊಂದಿದ್ದು ನಿಯಮಿತ ಮಧ್ಯಂತರಗಳಲ್ಲಿ ಮುಖ್ಯ ಪೈಪ್ಲೈನರ್ಗೆ ಸೇರಿರುತ್ತದೆ. ಈ ಪಂಪ್ನ ಸಹಾಯದಿಂದ ಒತ್ತಡದಲ್ಲಿನ ಮುಖ್ಯ ಪೈಪ್ನ ಮೂಲಕ ನೀರನ್ನು ಹರಿಯಲು ಅವಕಾಶ ಮಾಡಿದಾಗ ಅದು ತಿರುಗುವ ನಳಿಕೆಗಳಿಂದ ತಪ್ಪಿಸಿಕೊಳ್ಳುತ್ತದೆ ಮತ್ತು ಮಳೆಯಾಗುತ್ತಿರುವಂತೆ ಅದು ಬೆಳೆಗೆ ಚಿಮುಕಿಸುತ್ತದೆ. ಈ ರೀತಿಯಾಗಿ ತುಂತುರು ನೀರಾವರಿ ವಿಧಾನವನ್ನು ಬಳಸಬಹುದಾಗಿದೆ. 7ನೇ ಪ್ರಶ್ನೆ, ಒಂದು ವೇಳೆ ಖಾರಿಫ್ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದರೆ ಏನಾಗಬಹುದು? ಉತ್ತರ, ಪ್ರತಿಕೂಲ ತಾಪಮಾನ, ಕೀಟಗಳು ಮತ್ತು ಸಸ್ಯಗಳು ಬೆಳೆಯಲು ಹೊಂದಿಕೊಳ್ಳಬಹುದಾದ ಪರಿಸ್ಥಿತಿಯಿಂದಾಗಿ ಖಾರಿಫ್ ಋತುವಿನಲ್ಲಿ ಬಿತ್ತಿದರೆ ಗೋಧಿ ಬೆಳೆಗಳು ನಾಶವಾಗಬಹುದು. ಖಾರಿಫ್ ಮಳೆಗಾಲದಲ್ಲಿ ಬರುತ್ತದೆ, ಆದ್ದರಿಂದ ಖಾರಿಫ್ ಋತುವಿನಲ್ಲಿ ಗೋಧಿ ಬೆಳೆಯುವುದು ಉತ್ತಮವಲ್ಲ. 8ನೇ ಪ್ರಶ್ನೆ, ಒಂದು ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಮೇಲೆ ಆಗುವಂತಹ ಪರಿಣಾಮವನ್ನು ವಿವರಿಸಿ. ನಿರಂತರವಾಗಿ ಬೆಳೆಗಳನ್ನು ಬೆಳೆದಾಗ ಏನಾಗುತ್ತೆ ಅಂದರೆ ಮಕ್ಕಳೇ, ಸಸ್ಯಗಳಿಗೆ ಅವುಗಳ ಬೆಳವಣಿಗೆಗೆ ಪೋಷಕಾಂಶಗಳು ಬೇಕಾಗುತ್ತದೆ. ಗರಿಷ್ಠ ಪೋಷಕಾಂಶಗಳಿಲ್ಲದೆ ಸಸ್ಯಗಳು ಸಾಯುತ್ತವೆ. ಅಂದರೆ ಸಸ್ಯಗಳಿಗೆ ಗರಿಷ್ಠ ಪ್ರಮಾಣದಲ್ಲಿ ಪೋಷಕಾಂಶಗಳು ದೊರೆಯೋದಿಲ್ಲ. ಬೆಳೆಗಳನ್ನು ನಿರಂತರವಾಗಿ ಬೆಳೆಯುವುದರಿಂದ ಸಾರಜನಕ, ರಂಜಕ, ಪೊಟ್ಯಾಷಿಯಂ ಮುಂತಾದ ಕೆಲವು ಪೋಷಕಾಂಶಗಳು ಮಣ್ಣಿನಲ್ಲಿ ಕ್ಷೀಣಗೊಳ್ಳುತ್ತವೆ. ಇದರಿಂದಾಗಿ ಪೋಷಕಾಂಶಗಳ ನಷ್ಟದಿಂದಾಗಿ ಇಳುವರಿ ಕಡಿಮೆಯಾಗುತ್ತದೆ. ಆದ್ದರಿಂದ ಉತ್ತಮ ಇಳುವರಿ ಪಡೆಯಲು ಬೆಳೆಗಳ ನಡುವೆ ಅಂತರವಿರಬೇಕು. 9ನೇ ಪ್ರಶ್ನೆ, ಕಳೆಗಳು ಎಂದರೇನು? ಅವುಗಳನ್ನು ನಾವು ಹೇಗೆ ನಿಯಂತ್ರಿಸಬಹುದು? ಒಂದು ಹೊಲದಲ್ಲಿ ಬೆಳೆಯೊಂದಿಗೆ ಇತರ ಅನೇಕ ಅನಪೇಕ್ಷಿತ ಸಸ್ಯಗಳು ನೈಸರ್ಗಿಕವಾಗಿ ಬೆಳೆಯಬಹುದು.
ಈ ಅನಪೇಕ್ಷಿತ ಕಳೆ ಎಂದು ಕರೆಯುತ್ತೇವೆ. ಕಳೆಯನ್ನು ತೆಗೆಯುವ ಕೆಲವಾರು ವಿಧಾನಗಳಿಂದ ಕಳೆಗಳನ್ನು ನಿಯಂತ್ರಿಸಬಹುದು. ಬೆಳೆಗಳನ್ನು ಬಿತ್ತನೆ ಮಾಡುವ ಮೊದಲು ಕಳೆಗಳನ್ನು ಬೇರು ಸಹಿತ ಕಿತ್ತು ಹಾಕುವುದು ಮತ್ತು ಇದನ್ನು ಕೊಲ್ಲಲು ಸಹಾಯ ಮಾಡುತ್ತದೆ. ನಂತರ ಅವು ಒಣಗಿ ಮಣ್ಣಿನೊಂದಿಗೆ ಬೆರೆಯಬಹುದು. ಕಳೆ ಮತ್ತು ಕೀಟನಾಶಕಗಳನ್ನು ಬಳಸಿಯೂ ಸಹ ಕಳೆ ಕೀಟನಾಶಕಗಳಿಂದ ನಾವೇನು ಮಾಡ್ಬೋದು, ಕಳೆಗಳನ್ನು ತೆಗೆಯಬಹುದು. ಕೆಲವು ರಾಸಾಯನಿಕಗಳನ್ನು ಸಹ ಬಳಸಿ ಕಳೆಗಳನ್ನು ನಿಯಂತ್ರಿಸಲಾಗುತ್ತದೆ. 10ನೇ ಪ್ರಶ್ನೆ, ಕಬ್ಬಿನ ಬೆಳೆಯ ಉತ್ಪಾದನೆಯ ಪರಿಕಲ್ಪನಾ ಹರಿವು ನಕ್ಷೆಯನ್ನು ತಯಾರಿಸಲು ಈ ಕೆಳಗೆ ನೀಡಿರುವ ಅಂಶಗಳನ್ನು ಸರಿಯಾಗಿ ಹೊಂದಿಸಿ. ಮೊದಲನೇದಾಗಿ ಉತ್ತರ, ಮಣ್ಣನ್ನು ಸಿದ್ಧಗೊಳಿಸುವುದು, ಜಮೀನನ್ನು ಉಳುಮೆ ಮಾಡುವುದು, ಬಿತ್ತನೆ, ಗೊಬ್ಬರಗಳ ಪೂರೈಕೆ, ನೀರಾವರಿ, ಕೊಯ್ಲು, ಬೆಳೆಯನ್ನು ಸಕ್ಕರೆ ಕಾರ್ಖಾನೆಗಳಿಗೆ ಕಳುಹಿಸುವುದು. ಈ ಕೆಳಗೆ ನೀಡಿರುವ ಪದಗಳಲ್ಲಿ ಮುಂದಿನ ಸುಳುಹುಗಳನ್ನು ಬಳಸಿ ಪದಗಳ ಸುತ್ತ ವೃತ್ತಾಕಾರದ ಗೆರೆಯನ್ನು ಎಳೆಯಿರಿ. ಮೊದಲನೆಯದನ್ನು ಉದಾಹರಣೆಯಾಗಿ ನೀಡಿದೆ. ಒಂದನೇದು, ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆ ಖಾರಿಫ್. ಇಲ್ಲಿ ಕೆಳಗೆ ಹಾಕಿದ್ದಾರೆ ನೋಡಿ ಮಕ್ಕಳೇ, ಖಾರಿಫ್. ಬೆಳೆಯನ್ನು ಬೆಳೆಯುವ ಮೊದಲು ಅನುಸರಿಸುವ ಕೃಷಿಯ ಮೊದಲ ಹಂತ ಮಣ್ಣನ್ನು ಹದಗೊಳಿಸುವುದು. ಅದು ಇಲ್ಲಿದೆ ನೋಡಿ ಮಕ್ಕಳೇ, ಮಣ್ಣನ್ನು ಹದಗೊಳಿಸುವುದು. ಮೂರನೇದು, ಈ ಜೀವಿಯು ರೈತನ ಮಿತ್ರ ಎರೆಹುಳು. ಎಲ್ಲಿದೆ ನೋಡಿ ಮಕ್ಕಳೇ, ಇಲ್ಲಿದೆ ನೋಡಿ, ಎರೆಹುಳು. ಮಣ್ಣನ್ನು ಮಟ್ಟ ಮಾಡಲು ಬಳಸುವಂತಹ ಉಪಕರಣ ಲೆವೆಲರ್. ಇಲ್ಲಿದೆ ನೋಡಿ ಮಕ್ಕಳೇ, ಲೆವೆಲರ್. ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆ ಕೂರಿಗೆ. ಇಲ್ಲಿದೆ ನೋಡಿ ಮಕ್ಕಳೇ, ಕೂರಿಗೆ. ಇದೊಂದು ರಸಗೊಬ್ಬರ ನೈಟ್ರೋಜನ್. ಇಲ್ಲಿದೆ ನೋಡಿ ಮಕ್ಕಳೇ, ನೈಟ್ರೋಜನ್. ಲೆಗ್ಯುಮಿನಸ್ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿರುವಂತಹ ಬ್ಯಾಕ್ಟೀರಿಯಾ ರೈಜೋಬಿಯಂ. ಇಲ್ಲಿದೆ ನೋಡಿ ಮಕ್ಕಳೇ, ರೈಜೋಬಿಯಂ. ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದು ನೀರಾವರಿ. ಇಲ್ಲಿದೆ ನೋಡಿ ಮಕ್ಕಳೇ, ನೀರಾವರಿ. ಕಾಫಿ ತೋಟಕ್ಕೆ ತುಂಬ ಉಪಯುಕ್ತವಾದ ನೀರಾವರಿ ವಿಧಾನ ತುಂತುರು ವಿಧಾನ. ಇಲ್ಲಿದೆ ನೋಡಿ ಮಕ್ಕಳೇ, ತುಂತುರು ವಿಧಾನ. ಜಮೀನಿನಲ್ಲಿ ಬೆಳೆಯ ಜೊತೆಗೆ ಬೆಳೆಯುವ ಅನಪೇಕ್ಷಿತ ಸಸ್ಯಗಳು ಕಳೆಗಳು. ಇಲ್ಲಿದೆ ನೋಡಿ ಮಕ್ಕಳೇ, ಕಳೆಗಳು. ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸುವ ಕ್ರಿಯೆ ಕೊಯ್ಲು. ಇಲ್ಲಿದೆ ನೋಡಿ ಮಕ್ಕಳೇ, ಕೊಯ್ಲು. ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವಂತಹ ಕ್ರಿಯೆ ಒಕ್ಕಣೆ. ಇಲ್ಲಿದೆ ನೋಡಿ ಮಕ್ಕಳೇ. 13ನೇದು, ಇದೊಂದು ನೀರಾವರಿಯ ಸಾಂಪ್ರದಾಯಿಕ ವಿಧಾನ ಅಗಳು. ಇಲ್ಲಿದೆ ನೋಡಿ, ಅಗಳು. 14ನೇದು, ಮಣ್ಣಿಗೆ ಎಲ್ಲ ಪೋಷಕಾಂಶಗಳನ್ನು ಮರುಭರ್ತಿ ಮಾಡುವ ಒಂದು ವಿಧಾನ ಬೆಳೆ ಸರದಿ. ಇಲ್ಲಿದೆ ನೋಡಿ, ಬೆಳೆ ಸರದಿ. 15ನೇದು, ಕಳೆಗಳನ್ನು ತೆಗೆಯಲು ಮತ್ತು ಮಣ್ಣನ್ನು ಸಡಿಲಗೊಳಿಸಲು ಬಳಸುವ ಉಪಕರಣ ಎಡೆಕುಂಟೆ. ಇಲ್ಲಿದೆ ನೋಡಿ ಮಕ್ಕಳೇ, ಎಡೆಕುಂಟೆ. ಈ ಪರಿಕಲ್ಪನಾ ನಕ್ಷೆಯನ್ನು ಒಮ್ಮೆ ಗಮನಿಸಿ ಮಕ್ಕಳೇ.
ಇಲ್ಲಿಗೆ ಅಭ್ಯಾಸದಲ್ಲಿರುವಂತಹ ಪ್ರಶ್ನೋತ್ತರಗಳ ಚರ್ಚೆ ಮುಕ್ತಾಯವಾಯಿತು.